ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮಂಗಳವಾರ ಗೌರಿ ಹಬ್ಬ ಆದರೆ ಬುಧವಾರ ದಿನ ಗಣೇಶ ಚತುರ್ಥಿ ಇದೆ ನೋಡಿ, ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ಗಣೇಶ ಹಬ್ಬಕ್ಕಾಗಿ ನಾನು ಇವತ್ತು ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೇನೆ ರೀ. ತುಂಬ ಇಷ್ಟ ಗಣೇಶಗೆ, ಹಾಗಾಗಿ ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಗಣೇಶನ ಮೋದಕ, ಸ್ವೀಟ್ ಕಡುಬು, ಲಾಡು ಎಲ್ಲ ಇಷ್ಟ ರೀ. ನೋಡಿರಿ ನಾನು ಕಡಲೆಕಾಳು ಉಸ್ಲಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಒಂದು ಬಟ್ಲ ನಾನು ಕಡಲೆಕಾಳು ರಾತ್ರಿ ನೆನೆಸಿ ತೊಗೊಂಡಿದ್ದೀನಿ ನೋಡಿರಿ. ಒಂದು ಬಟ್ಲ ತೊಗೊಂಡಿದ್ದೀನಿ, ಒಂದು ನೈಟ್ ಓವರ್ ನೆನೆಸಿದ್ದೀನಿ ನೋಡಿರಿ. ಇವಾಗ ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿರಿ. ಅದು ನೀರು ಮುಳುಗೋಷ್ಟು ಕಡಲೆಕಾಳನ್ನು ನೀರು ಮುಳುಗೋಷ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿರಿ. ಕುಕ್ಕರ್ ಮುಚ್ಚಿ ಇಡ್ತಾಯಿದ್ದೀನಿ. 3 ಇಂದ 4 ವಿಜಿಲ್ ಬಂದರೆ ಸಾಕ್ರಿ. ಪೂರ್ತಿ 5-6 ಆದರೆ ಫುಲ್ಲು ಮೆತ್ತಗಾಗ್ಬಿಡ್ತದೆ. ಅದಕ್ಕೆ 4 ವಿಜಿಲ್ ಬಂದರೆ ಸಾಕು. ಇವು ನೋಡಿರಿ, ಒಂದು ಮಸಾಲೆ ರುಬ್ಬಕ್ಕೆ ಹಸಿಮೆಣ್ಸಿಕಾಯಿ, ಹಸಿ ಕೊಬ್ಬರಿ, ಹಸಿ ಶುಂಠಿ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಹಸಿ ಶುಂಠಿನ ತೊಗೊಂಡಿದ್ದೀನಿ. ಒಂದು 3 ಇಂದ 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದನ್ನ ತರೆಯಾಗಿ ರುಬ್ಕೊಂಬರಕ್ರಿ, ನೀರು ಹಾಕ್ಬಾರ್ದ್ರಿ ಇದಕ್ಕೆ. ನೋಡಿ, ಇಷ್ಟು ತರೆ ರುಬ್ಕೊಂಡ್ರೆ ಸಾಕ್ರಿ. ನೋಡಿರಿ, ವಿಜಿಲ್ ಬಿಟ್ಟಿದ್ದು ಇವಾಗ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿರಿ. ನೀರೆಲ್ಲ ಬಸ್ಕೊಂಬಂದಿದ್ದು ನೋಡಿ. ಸರಿ ಹಿಂಗಂದರೆ ಸಾಫ್ಟಾಗಿ ಇರ್ಬೇಕು ನೋಡಿರಿ. ಒಂದು ಕಡೆ ಹಚ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಕಡೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿರಿ. ಚಟಪಟ ಅಂತ ಚಿಡಿಬೇಕ್ರಿ. ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ರೀ. ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ನೋಡಿ. ತುರ್ದು ನಾ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಮಸಾಲೆನ. ಇದು 1 ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡ್ರೆ ಸಾಕ್ರಿ. 1 ನಿಮಿಷ ಸಾಕ್ರಿ. ಎಣ್ಣೆಲ್ಲಿ ಹಾಕಿ ಸ್ವಲ್ಪ ತಿರುಗಿಸಿದ್ರೆ ಫ್ರೈ ಇದು ಮಾಡ್ಕೊಂಡ್ರೆ ಸಾಕು, ಕಲಸಿದ್ರೆ ನೋಡಿರಿ. 1 ನಿಮಿಷ ಆಗಿದೆ. ಇದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ ನೋಡಿ. ಇವಾಗ ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ರೀ, ಆ ನೀರೆಲ್ಲ ಬಸ್ಕೊಂಡು ಬರೀ ಕಾಳು ಅಷ್ಟೇ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟಿಗೆ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಂಡ್ರಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಬೇಕ್ರಿ ಚೆನ್ನಾಗಿ. ಎಲ್ಲ ಉಪ್ಪು ಖಾರ ನೋಡ್ಕೊಂಡು ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ. ಇವು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ರೀ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ನೋಡಿ. ಕಡಲೆಕಾಳು ಉಸ್ಲಿ ನೋಡಿ ಚೆನ್ನಾಗಿರ್ತದೆ ರೀ. ಇದು ಗಣೇಶಗಂತ ತುಂಬ ವಿಶೇಷ ನೋಡಿ, ಶ್ರೇಷ್ಠ ಅಂತಲೇ ಹೇಳ್ಬೋದು ಪ್ರಸಾದ. ನೋಡಿರಿ, 1 ನಿಮಿಷ ಎಲ್ಲ ಚೆನ್ನಾಗಿ ಕಲಿಸಿಬೇಕು ನೋಡಿರಿ. ಇದನ್ನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಅದನ್ನ ಸ್ವಲ್ಪ ಎಲ್ಲ ಒಂದು ಸಲ ತಿರುಗಿಸಿದ್ರೆ ಆಯ್ತು ರೀ. ತುಂಬ ಈಸಿ ರೀ ಮಾಡೋದು ಕೂಡ ಇದು. ನಿಮಗೆ ಬೇಕಾದರೆ ಪಲ್ಯ ಬೇಕಾದರೆ ಸ್ವಲ್ಪ ಈರುಳ್ಳಿ ಹಾಕೊಬೋದು. ನಾನು ಈ ಪ್ರಸಾದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿಲ್ಲ ರೀ. ಈಗ ನೋಡಿರಿ, ಒಂದು ಪ್ಲೇಟಿಗೆ ಒಲೆ ಆಫ್ ಮಾಡ್ತಿದ್ದೀನಿ ನೋಡಿರಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಬೇಗ ಒಂದು 5 ನಿಮಿಷದಲ್ಲಿ ಮಾಡ್ಬೋದು ನೋಡಿರಿ ಕಡಲೆಕಾಳು ಉಸ್ಲಿನ. ಗಣೇಶ ಕಡುಬು, ಮೋದಕ, ಕರ್ಜಿಕಾಯಿ ಇವೆಲ್ಲ ತುಂಬ ಇಷ್ಟ ರೀ. ನಾನು ಇವತ್ತು ಪ್ರಸಾದವಾಗಿ ಕಡಲೆಕಾಳು ಉಸ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಕೂಡ ಈ ಕಡಲೆಕಾಳು ಉಸ್ಲಿ ನೀವು ಕೂಡ ಮನೆಗೆ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಬಂತೆ ಅಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ.